ಪುನೀತ್ ರಾಜ್ಕುಮಾರ್ ಪತ್ನಿ ಅಶ್ವಿನಿಯವರು ಶ್ರೀ ನಾರಾಯಣ ಗುರು ಸೇವಾ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಿದ್ದ ಪುನೀತ್ ಪುಸ್ತಕ ಯೋಜನೆಯ ಅನ್ವಯ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳಿಗೆ ಪ್ರಶ್ನೋತ್ತರ ಕೋಶಗಳನ್ನು ವಿತರಿಸಿ ಅವರು ಮಾತನಾಡುತ್ತಿದ್ದರು. ನಮಸ್ಕಾರ, ನಾನು ಮಾಧವಿ ಲಕ್ಕೆ. ಎಂಟಿವಿ ವೀಕ್ಷಕರಿಗೆ ಸ್ವಾಗತ. ಈ ಪುನೀತ್ ಪುಸ್ತಕ ಯೋಜನೆ ನಿಜಕ್ಕೂ ಈ ಮೂಲಕ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಭದ್ರ ಬುನಾದಿಯನ್ನು ಹಾಕುತ್ತಿರುವುದು ಸಂತಸ ತಂದಿದೆ. ಈ ಯೋಜನೆಯನ್ನು ಪುನೀತರ ಹೆಸರಿನಲ್ಲಿ ಮಾಡುತ್ತಿರುವುದು ನಮ್ಮ ಹೆಮ್ಮೆ ಎಂದರು. ವಿದ್ಯಾರ್ಥಿಗಳು ಇದರ ಸದುಪಯೋಗವನ್ನು ಪಡೆದುಕೊಂಡು ಉನ್ನತ ವ್ಯಾಸಂಗ ಮಾಡಿ ಸಾಧನೆ ಮಾಡುವಂತರಾಗಬೇಕು ಎಂದರು. ಶ್ರೀ ನಾರಾಯಣ ಗುರು ಸೇವಾ ಚಾರಿಟೇಬಲ್ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಮಾಸ್ತಿ ಟಿ.ಸಿ. ರಮೇಶ್ ಮಾತನಾಡುತ್ತಾ, ನಮ್ಮ ಬಾಲ್ಯದಲ್ಲಿ ವಿದ್ಯಾಭ್ಯಾಸಕ್ಕೆ ತೊಂದರೆ ಇತ್ತು. ಈಗ ದುಡಿಯುತ್ತಿರುವ ನಾನು ವಿದ್ಯೆಗೆ ಏನನ್ನಾದರೂ ನೀಡಬೇಕು ಎಂಬ ಆಶಯದಿಂದ ಈ ಯೋಜನೆಯನ್ನು ಕೈಗೆತ್ತಿಕೊಂಡಿದ್ದು, ಆ ಮೂಲಕ ಪುನೀತ್ ರಾಜ್ಕುಮಾರ್ ಅವರ ಸ್ಮರಣೆ ಮಾಡಬೇಕೆಂದು ಇದಕ್ಕೆ ಪುನೀತ್ ಪುಸ್ತಕ ಯೋಜನೆ ಎಂದು ಹೆಸರಿಟ್ಟಿದ್ದೇನೆ ಎಂದರು. ಕರ್ನಾಟಕ ರಾಜ್ಯ ಆರ್ಯ ಈಡಿಗ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು ಹಾಗೂ ಸಹಕಾರಿ ಬ್ಯಾಂಕ್ನ ಉಪಾಧ್ಯಕ್ಷರಾದ ಟಿ ವಾಸನ್ ಅವರು ಮಾತನಾಡುತ್ತಾ, ನಿಜಕ್ಕೂ ನಾರಾಯಣ ಗುರುಗಳ ಮಾತಿನಂತೆ ವಿದ್ಯೆಯಿಂದ ಸ್ವತಂತ್ರರಾಗಿರಿ, ಸಂಘಟನೆಯಿಂದ ಬಲಯುತರಾಗಿರಿ ಎಂಬುದು ನಮ್ಮ ಧ್ಯೇಯ ವಾಕ್ಯವಾಗಬೇಕು ಎಂದರು. ಈ ಸಂದರ್ಭದಲ್ಲಿ ರಂಗ ವಿಜಯ ಟ್ರಸ್ಟ್ ನ ಸಂಸ್ಥಾಪಕ ಅಧ್ಯಕ್ಷರಾದ ಮಾಲೂರು ವಿಜಿ, ನಾರಾಯಣ ಗುರು ಮಹಾಸಂಸ್ಥಾನದ ಸಂಸ್ಥಾಪಕ ಅಂಬರೀಶ್, ವ್ಯವಸ್ಥಾಪಕ ಪಿ ಶ್ರೀನಿವಾಸ, ಮಂಜುನಾಥ, ಆರ್ ರಘು, ಕೆ ರಮೇಶ್ ಬಾಬು, ಕಿರುತೆರೆ ನಟಿ ಗೀತಾ, ರಾಘವೇಂದ್ರ, ಚೈತ್ರ ಲಕ್ಷ್ಮಣಮೂರ್ತಿ, ಶಶಿಕಲಾ ಹರೀಶ್ ಚಿಕ್ಕ ತಿರುಪತಿ, ಹಸಾಂಡಳ್ಳಿ ವಿಜಯಕುಮಾರ್, ಸುನೀಲ್ ದೊಡ್ಮನೆ, ಕೃಷ್ಣಮೂರ್ತಿ ಚಿಕ್ಕ ತಿರುಪತಿ ಮುಂತಾದವರು ಉಪಸ್ಥಿತರಿದ್ದರು. ವರದಿ ಎಂಟಿವಿ ನ್ಯೂಸ್ ಕನ್ನಡ. ನಮ್ಮ ನಡೆ ನ್ಯಾಯದ ಕಡೆ. ನಿರಂತರ ಸುದ್ದಿ ಮತ್ತು ಜಾಹೀರಾತುಗಳಿಗಾಗಿ ಎಂಟಿವಿ ಕನ್ನಡ ನ್ಯೂಸ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಮೊಟ್ಟ ಮೊದಲ ಬಾರಿಗೆ ಮಾಲೂರು ತಾಲೂಕಿನ ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನು ಉಚಿತವಾಗಿ ಕೊಡುವಂಥ ಯೋಜನೆಯನ್ನು ಮಾಡಿದ್ದೇವೆ. ಅದಕ್ಕೆ ಪುನೀತರ ಹೆಸರನ್ನು ನಾವು ಇಟ್ಟಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ವಿದ್ಯಾರ್ಥಿಗಳಿಗೆ ಅವರ ಪ್ರತಿನಿಧಿಯಾಗಿ ಮೇಡಮ್ ಅವ್ರ ಕೈಯಲ್ಲಿ ಕೊಡಿಸಬೇಕು ಅನ್ನುವಂಥ ಆಲೋಚನೆಯಿಂದ ನಾರಾಯಣ ಗುರು ಸೇವಾ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾವು ಬಂದಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಬಂದಿರುವಂಥ ಅಶ್ವಿನಿ ಮೇಡಮ್ ಅವರಿಗೆ ಅತ್ಯಂತ ಪ್ರೀತಿಯಿಂದ ಸ್ವಾಗತವನ್ನು ಕೊಡ್ತಾರೆ. ಮತ್ತು ನಮ್ಮೆಲ್ಲರ ಹಿರಿಯರಾದಂಥ ವಾಸಣ್ಣ ಅವರು, ಈಡಿಗ ಸಮಾಜದ ರಾಜ್ಯ ಸಮಿತಿಯ ಸದಸ್ಯರಾದಂಥ ವಾಸಣ್ಣ ಅವರನ್ನು ಪ್ರೀತಿಯಿಂದ ಸ್ವಾಗತ. ಮತ್ತು ಟ್ರಸ್ಟ್ನ ಅಧ್ಯಕ್ಷರಾದಂಥ ಮಾಸ್ತಿ ಟಿ.ಸಿ. ರಮೇಶ್ ಅಣ್ಣ ಅವರಿದ್ದಾರೆ, ಅವರನ್ನು ಸ್ವಾಗತ ಕೊಡ್ತಾರೆ. ಆಮೇಲೆ ನಾರಾಯಣ ಗುರು ಮಹಾಸಂಸ್ಥಾನದ ಸಂಸ್ಥಾಪಕರಾದಂಥ ಅಂಬರೀಶ್ ಅಣ್ಣ ಅವರಿದ್ದಾರೆ, ಅವರನ್ನು ಸ್ವಾಗತ ಕೊಡ್ತಾರೆ. ಮಂಜು ಅಣ್ಣ ಅವರು ಇದ್ದಾರೆ, ಅವ್ರನ್ನೂ ಪ್ರೀತಿಯಿಂದ ಸ್ವಾಗತ ಮಾಡ್ತಾರೆ. ಎಲ್ಲ ರಘು ಎಲ್ಲರೂ ಕೂಡ ಪ್ರೀತಿಯಿಂದ ಇವತ್ತಿನ ಸಮಾರಂಭಕ್ಕೆ, ಒಂದು ಸರಳ ಸಮಾರಂಭಕ್ಕೆ ನನ್ನ ಸ್ವಾಗತ ಕೊಡ್ತಾರೆ. ಇವತ್ತು ನಮ್ಮ ತಾಲೂಕಿನ ವಿದ್ಯಾರ್ಥಿಗಳಿಗೆ ನಿಮ್ಮ ಕಡೆಯಿಂದ ಕೊಡಿಸ್ಬೇಕು ಅನ್ನೋದು ನಮ್ಮ ಬಯಕೆ ಆಗಿತ್ತು. ನಮ್ಮೂರಿನಲ್ಲೇ ಎಲ್ಲ 2,000 ವಿದ್ಯಾರ್ಥಿಗಳನ್ನು ಒಟ್ಟಿಗೆ ಸೇರಿಸಿ ನಿಮ್ಮ ಕೈ ಕೊಡಿಸ್ಬೇಕು ಅಂತ ನನ್ನ ಮಹದಾಸೆ ನಮಗಾಗಿತ್ತು. ಸೊ ಆ ನಿಟ್ಟಿನಲ್ಲಿ ನಾವು ಪ್ರಯತ್ನ ಪಟ್ವಿ. ಆದರೆ ಇದಕ್ಕಾದರೂ ನೀವು ಅವಕಾಶ ಮಾಡಿಕೊಟ್ಟಿದ್ದು ನಮಗೆ ಖುಷಿ ಅನ್ನುತ್ತೆ. ದಯಮಾಡಿ ನಿಮ್ಮೊಂದೆರಡು ಮಾತನ್ನು ಹೇಳಿ ಒಳ್ಳೇದು ಬಯಸ್ರಿ. ಚೆನ್ನಾಗಿ ಓದಿ ನಮ್ಮ ಆಸೆ ಇವತ್ತು ಏನೋ ಒಂದು ನಮ್ಮ ನಡೆಸ್ತಾ ಇದ್ದಾರೆ. ಎಜುಕೇಷನ್ ತುಂಬ ಮುಖ್ಯ. ಅದಕ್ಕೋಸ್ಕರ ನಾನು ಮೊಟ್ಟ ಮೊದಲ ಆದ್ಯತೆ ಇಟ್ಕೊಂಡಿದ್ದೀನಿ. ಟ್ರಸ್ಟ್ನಲ್ಲಿ ಫಸ್ಟ್ ಪ್ರಿಪರೇಷನ್ ನಾನಿದೆ 6 ತಿಂಗಳಾಯ್ತು ನಾನು ಟ್ರಸ್ಟ್ ಮಾಡಿ. ಇವತ್ತು ನಾನು ಮೂಲಕ ನಾನು ನನ್ನ ಹೆಜ್ಜೆ ಇಟ್ಟಿದ್ದೀನಿ. ನಿಮ್ಮ ಸಹಕಾರ, ನಿಮ್ಮ ಆಶೀರ್ವಾದ ಕೊಡಿ. ಅವ್ರ ಆದರ್ಶಗಳನ್ನ ಪಾಲನೆ ಮಾಡಬೇಕಂತ ಸುಮಾರು ಇಲ್ಲ ಅವ್ರ ಅಭಿಮಾನಿಗಳು ಇಡೀ ವರ್ಷದಲ್ಲಿ ಸುಮಾರು ಕಾರ್ಯಕ್ರಮ ಮಾಡ್ತಾರೆ. ದಯವಿಟ್ಟು ಒಂದು ಸಲ ಆದರೂ ನಮ್ಮ ಆಸ್ತಿ ಮಾಡಬೇಕು. ಮತ್ತೊಂದು ಸಲ ಆದರೂ ವಾಸಣ್ಣ ನೀವೇನಾದ್ರು ಹೇಳೋದು ಆಲ್ಮೋಸ್ಟ್ ಆಲ್ ಎಲ್ಲ ಸೈನ್ಸ್ ಅವರೇ ಜಾಸ್ತಿ ಜನ ಇದ್ದಾರೆ. ನಿಮಿಷ ಎಲ್ಲ ಬನ್ನಿ ಎಲ್ಲರೂ ಬನ್ನಿ.
ಕನ್ನಡ ಕೊಡಿ ಮೇಡಮ್ ಅವ್ರ ಕೈಗೆ ಕನ್ನಡ ಕೊಡಿ. ಕಮಿಷನ್ ಮೈಕ್ರೋಸಾಫ್ಟ್